ಸ್ನೇಹಿತರಿಗೆ ಎಲ್ಲ ಕಡೆ ವಾಕಿಂಗ್ ದೊಡ್ಡ ಟ್ರೆಂಡ್. ವಾಕ್ ಮಾಡ್ತೀನಿ ನಾನು ಎಷ್ಟು ನಿಂದೆಷ್ಟು 7,000 ಸ್ಟೆಪ್ ಆಯಿತಾ, ಎಷ್ಟು 10,000 ಸ್ಟೆಪ್ಸಾ? ಇದ್ರ ಬಗ್ಗೆ ನೀವು ತುಂಬ ಚರ್ಚೆ ಆಗೋ ನೋಡ್ತಿರ್ಬೋದು. ಆದರೆ ಎಷ್ಟು ವಾಕ್ ಮಾಡಬೇಕು, ನಿಜಕ್ಕೂ ಯಾರು ಎಷ್ಟು ವಾಕ್ ಮಾಡಿದ್ರೆ ಸೂಕ್ತ, ಎಷ್ಟು ಮಾಡಿದ್ರೆ ಡೇಂಜರಸ್, ಇದ್ರ ಬಗ್ಗೆ ನಿಮ್ಗೆ ಯಾವ ಥರ ಕೂಡ ಯೋಚನೆ ಮಾಡಿದ್ದೀರಾ? ಸ್ನೇಹಿತರೆ, ಇನ್ನೂ ಒಂದು ವರ್ಗ ಇದೆ, ಅವರು ಎಕ್ಸಸೈಸು ಮಾಡಲ್ಲ, ಬೇಸಿಕ್ ವಾಕಿಂಗು ಮಾಡಲ್ಲ, ಜಡ ವಸ್ತುವಾಗಿರ್ತಾರೆ ಅವರು, ಮೂವೇ ಆಗಲ್ಲ. ಇವಾಗ BP ಕಂಟ್ರೋಲ್ ಮಾಡೋಕೊಂದು ಮಾತ್ರೆ, ಶುಗರ್ ಲೆವೆಲ್ ಕಮ್ಮಿ ಮಾಡೋಕೆ ಇನ್ನೊಂದು ಮಾತ್ರೆ, ಟೆನ್ಷನ್ಗೆ ರಾತ್ರಿ ನಿದ್ರೆ ಬರ್ತಿಲ್ಲ ಅಂತ ಇನ್ನೊಂದು ಮಾತ್ರೆ. ಹೀಗೆ ನಾವೆಲ್ಲ ಕೃತಕ ಮೆಡಿಸಿನ್ ಹಿಂದೆ ಓಡ್ತಾ ಇದ್ದೀವಿ. ಆದ್ರೆ ದೇಹವನ್ನ ಆರೋಗ್ಯಕರವಾಗಿ ಫಿಟ್ ಆಗಿ ಇಟ್ಕೊಳ್ಳೋಕೆ ಪ್ರಕೃತಿ ನ್ಯಾಚುರಲ್ ಆಗಿ ಕೊಟ್ಟಿರೋ ಬೆಸ್ಟ್ ಮೆಡಿಸಿನ್ ಈ ವಾಕಿಂಗ್. ದಿನಕ್ಕೆ ಜಸ್ಟ್ ಅರ್ಧ ಗಂಟೆ ವಾಕ್ ಮಾಡಿದ್ರೆ ನಮ್ಮ ಹಾರ್ಟ್ ಅಟ್ಯಾಕ್ ರಿಸ್ಕ್ 30% ಡೌನ್ ಆಗುತ್ತೆ. ದಪ್ಪ ಆಗೋಕೆ ಕಾರಣ ಆಗೋ ಒಬೆಸಿಟಿ ಜೀನ್ಗಳನ್ನೇ ಸೈಲೆಂಟ್ ಮಾಡೋ, ಬಾಯಿ ಮುಚ್ಚಿಸಿ ತಪ್ಪು ಕೂರಿಸೋ ತಾಕತ್ತು ಕೂಡ ವಾಕಿಂಗ್ ಇದೆ. ಆದರೆ ವಾಕಿಂಗ್ ಬಗ್ಗೆ ನಾಲೆಜ್ ಎಷ್ಟು ಜನಕ್ಕಿದೆ? ಅದರ ಸೈಂಟಿಫಿಕ್ ರಹಸ್ಯಗಳು, ವಾಕ್ ಮಾಡೋದಕ್ಕೂ ನಮ್ಮ ದೇಹದ ಒಳಗಿರೋ ಕೋಟ್ಯಂತರ ಜೀವಕೋಶಗಳಿಗಿರೋ ಡೈರೆಕ್ಟ್ ಲಿಂಕ್ ಏನು? ವಾಕಿಂಗ್ ಸುಮ್ಮನೆ ಹೀಗೆ ಎದ್ವಾ ತತ್ವ ಮಾಡಿದ್ರೆ ಆಯ್ತಾ? ಅದಕ್ಕೆ ಪರ್ಟಿಕ್ಯುಲರ್ ವಿಧಾನ ಇದೆಯಾ? ಒಂದು ನಿರ್ದಿಷ್ಟ ರೀತಿಯಲ್ಲೇ ವಾಕ್ ಮಾಡಬೇಕಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಮನುಷ್ಯ ಹುಟ್ಟಿದ್ದೆ ನಡೆಯೋಕೆ, DNA ನಲ್ಲೇ ಅಡಗಿದೆ ಆರೋಗ್ಯದ ಗುಟ್ಟು. ಸ್ನೇಹಿತರೆ, ವಾಕಿಂಗ್ ನಡಿಗೆ ನಮಗೇನು ಹೊಸ್ತಲ್ಲ ಮನುಷ್ಯರಿಗೆ. ಆದರೆ ಇತ್ತೀಚೆಗೆ ಮರೆತು ಬಿಟ್ಟಿದ್ದೇವೆ. 100 ಮೀಟರ್ ದೂರದ ಅಂಗಡಿಗೆ ಹೋಗೋಕ್ಕೂ ನಮಗೆ ಬೈಕ್ ಬೇಕು, ಕಾರ್ ಬೇಕು, ಆಟೋ ಬೇಕು, ಕ್ಯಾಬ್ ಬೇಕು, ಬಸ್ ಬೇಕು, ಟ್ರೈನ್ ಬೇಕು, ಫ್ಲೈಟ್ ಬೇಕು. ಕಾಲು ಬಳಸಿ ನಡೆಯಲ್ಲ. ಮನೆಲ್ಲಾರು ಕೂತಿರ್ಬೇಕು. ಹಿಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹಿಂಗೆ ಕೂತೇ ಇರಬೇಕು, ಎಲ್ಲಾರು ಒಂದು ಕಡೆ ಇಟ್ಕೊಂಡು ಕೂತೇ ಇರಬೇಕು. ನಡೆಯೋದಂದ್ರೆ ಆಗಲ್ಲ. ಮನುಷ್ಯನ ವಿಕಸನದ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ ಸ್ನೇಹಿತರೆ? ಚೂರು ಹಿಂತಿರುಗಿ ನೋಡಿ. ಕೋತಿಗಳ ರೀತಿ 4 ಕಾಲಲ್ಲಿ ನಡೀತಾ ಇದ್ದ ಮನುಷ್ಯ 2 ಕೈ ಮಾಡ್ಕೊಂಡು 2 ಮಾತ್ರ ಕಾಲಾಗಿ ಹಿಡ್ಕೊಂಡು ನಿಂತಿದ್ದೇ ದೊಡ್ಡ ಅದ್ಭುತ ಅಲ್ವಾ ಸೃಷ್ಟಿದು? ಎಂತ ಮ್ಯಾಜಿಕ್ ಆಯ್ತು ಗೊತ್ತಾ ಇಲ್ಲಿ ಸ್ನೇಹಿತರೆ? 4 ಕಾಲಲ್ಲಿ ನಡೆದಿದ್ರೆ ನಮಗೆ 25% ಜಾಸ್ತಿ ಎನರ್ಜಿ ಖರ್ಚಾಗ್ತಾ ಇತ್ತು, ಮೈಲೇಜ್ ಕಮ್ಮಿ ಆಗ್ತಿತ್ತು ನಮ್ದು ದೇಹದ್ದು. ಹೀಗಾಗಿನೇ ಪ್ರಕೃತಿ ನಮ್ಮ ದೇಹವನ್ನ ನಡೆಯೋದಕ್ಕೇನೆ ಡಿಸೈನ್ ಮಾಡಿರೋದು. ಹೀಗಾಗಿ ನೀವು ವಾಕ್ ಮಾಡೋಕೆ ಶುರು ಮಾಡಿದ ಮೊದಲ 5 ನಿಮಿಷದಲ್ಲಿ ನಿಮ್ಮ ದೇಹದಲ್ಲಿ ಅದ್ಭುತ ಪ್ರಕ್ರಿಯೆ ಶುರುವಾಗುತ್ತೆ. ನಾರ್ಮಲ್ ಆಗಿ ನಿಮಿಷಕ್ಕೆ 60-70 ಬಾರಿ ಬಡಿಯೋ ಹಾರ್ಟ್ 100ರ ಸ್ಪೀಡ್ಗೆ ಹೋಗುತ್ತೆ. ಹೊಟ್ಟೆ ಭಾಗದಲ್ಲಿ ರಕ್ತ ನೇರವಾಗಿ ಕಾಲುಗಳ ಮಸಲ್ಸ್ಗೆ ಫೋರ್ಸ್ ಆಗಿ ಪಂಪ್ ಆಗುತ್ತೆ. ಇನ್ನು ನೀವು ವಾಕ್ ಮಾಡಿದ್ರೆ GLUT4 ಅನ್ನೋ ಪ್ರೋಟೀನ್ ಆಕ್ಟಿವೇಟ್ ಆಗುತ್ತೆ. ಇದು ಇನ್ಸುಲಿನ್ ಸಹಾಯ ಇಲ್ಲದೆ ನಿಮ್ಮ ಮಸಲ್ಸ್ ರಕ್ತದಲ್ಲಿರೋ ಗ್ಲೂಕೋಸ್ನ ಜೀವಕೋಶಗಳು ನೇರವಾಗಿ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅದಕ್ಕೇನೆ ಊಟ ಆದ್ಮೇಲೆ ಮಲಗೋಕ್ಕಿಂತ ಮುಂಚೆ ಒಂದು 15 ನಿಮಿಷ ಲೈಟ್ ಆಗಿ ವಾಕ್ ಮಾಡಿ ಅಂತ ತಜ್ಞರು ಸಲಹೆ ಕೊಡೋದು. ಯಾಕಂದ್ರೆ ಊಟದ ನಂತರ ವಾಕ್ ಮಾಡೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ ದಿಢೀರಂತ ಏರಿಕೆ ಆಗೋ ತಪ್ಪತ್ತೆ. ಇನ್ನು ಮಾನಸಿಕ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ವಾಕಿಂಗ್ ಒಂದು ಮ್ಯಾಜಿಕ್ ಪಿಲ್. ನೀವು ನಡೆದಾಗ ಬ್ರೈನ್ನಲ್ಲಿ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮ ದೇಹದ ನ್ಯಾಚುರಲ್ ಪೇನ್ ಕಿಲ್ಲರ್. ಜೊತೆಗೆ ನಮಗೆ ಟೆನ್ಷನ್ ಕೊಡೋ ಕಾರ್ಟಿಸೋಲ್ ಲೆವೆಲ್ ಪಾತಾಳಕ್ಕೆ ಕುಸಿಯುತ್ತೆ. ಇದರಿಂದ ಮೆದುಳು ರಿಲ್ಯಾಕ್ಸ್ ಆಗಿ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ. ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ NCBI ಡೇಟಾ ಪ್ರಕಾರ ನಿಯಮಿತವಾಗಿ ವಾಕ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ 30% ರಿಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಯಾಕಂದ್ರೆ ವಾಕಿಂಗ್ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿಸಿ ರಕ್ತನಾಳಗಳನ್ನ ಫ್ರೀ ಮಾಡುತ್ತೆ. ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ಕೆಲ ಸೆಕೆಂಡ್ಗಳ ಮಾಹಿತಿ. ನಾವು ಆರೋಗ್ಯಕರವಾಗಿರ್ಬೇಕು ಅಂತ ವಾಕಿಂಗ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಲ್ಲ, ಆದ್ರೆ ಜೀವನ ತುಂಬಾ ಅನ್ಸರ್ಟನ್, ಅನಿಶ್ಚಿತ, ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಯೋಚನೆ ಮಾಡಿದೀವ? ದುಡಿತಾ ಇರೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಅವರಿಗೆ ಮುಂದೇನು ಜೀವನಕ್ಕೆ ಅಂತ ಹೇಳಿ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ 400-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕದ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು. ದುಡಿತಾ ಇರೋ ವ್ಯಕ್ತಿ ಮಾಡಿಸ್ಬೇಕು ಇದನ್ನ. ಆವಾಗ ಆ ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಲಂಸಮ್ ಆಗಿ ಆ 1 ಕೋಟಿ ರೂಪಾಯಿ ಅಥವಾ 2 ಕೋಟಿಗೆ ಮಾಡಿಸಿ 2 ಕೋಟಿ ರೂಪಾಯಿ ಫ್ಯಾಮಿಲಿಗೆ ಸಿಗುತ್ತೆ. ಅವ್ರ ಮುಂದಿನ ಲೈಫ್ ಅನ್ನ ಆರಾಮಾಗಿ, ಮಕ್ಕಳ ಎಜುಕೇಶನ್ ಎಲ್ಲವನ್ನ ಅವರು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಯಾರೆಲ್ಲ ಮಾಡಿಸಿಲ್ಲ ಅವರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಿ ಸ್ನೇಹಿತರೆ. ಅಲ್ಲೇ ಕೆಳಗಡೆ ಹೆಲ್ತ್ ಇನ್ಶೂರೆನ್ಸ್ ನ ಲಿಂಕ್ ಕೂಡ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೂಡ ಚೆಕ್ ಮಾಡಬಹುದು. 2 ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಇದೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ವಾಕಿಂಗ್ ನ ರಹಸ್ಯಗಳನ್ನೆಲ್ಲವನ್ನ ಭೇದಿಸ್ತಾ ಹೋಗೋಣ. ಹೆಂಗ್ ನಡಿಬೇಕು ಅಂತ ನೋಡೋಣ. ಜಿಮ್ ವರ್ಕೌಟ್ ವರ್ಸಸ್ ಸಿಂಪಲ್ ವಾಕಿಂಗ್, ನಿಮ್ಮ ದೇಹಕ್ಕೆ ಯಾವುದು ಬೆಸ್ಟ್? ಸ್ನೇಹಿತರಲ್ಲಿ ಮುಖ್ಯವಾಗಿ ನಮ್ಮ ಒಬೆಸಿಟಿ ಜೀನ್ಸ್ ಅಂದ್ರೆ ಬೊಜ್ಜಿನ ವಂಶವಾಹಿಗಳು. ನಮ್ಮ ದೇಹದಲ್ಲಿ ನಾವು ಎಷ್ಟು ದಪ್ಪ ಆಗ್ತೀವಿ ಅಂತ ಡಿಸೈಡ್ ಮಾಡೋ 32 ಜೀನ್ಗಳಿರ್ತವೆ. ನಿಮಗೆ ದಪ್ಪ ಆಗೋ ವಂಶವಾಹಿ ಗುಣ ಇದ್ರೂ ಕೂಡ ಸರಿ, ಹಾರ್ವರ್ಡ್ ಸ್ಟಡಿ ಪ್ರಕಾರ ದಿನಕ್ಕೆ 1 ಗಂಟೆ ಬ್ರಿಸ್ಕ್ ವಾಕ್ ಮಾಡಿದ್ರೆ ಈ ಜೀನ್ಗಳ ಎಫೆಕ್ಟ್ 50% ಕಟ್ ಆಗುತ್ತೆ. ಬ್ರಿಸ್ಕ್ ವಾಕ್ ಅಂದ್ರೆ ಪ್ರತಿ ನಿಮಿಷಕ್ಕೆ 100 ಹೆಜ್ಜೆಗಳನ್ನ ನಡೆಯೋ ರೀತಿ ಫಾಸ್ಟ್ ವಾಕಿಂಗ್, ಸ್ಲೋಲಿ ಹಿಂಗ್ ಹೋಗೋದಲ್ಲ. ನೆಕ್ಸ್ಟ್, ನಿಮಗೆ ಅತಿಯಾದ ಸಿಹಿ ತಿನ್ನೋ ಆಸೆ ಇದ್ರೆ ಅದನ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಜಸ್ಟ್ 15 ನಿಮಿಷ ವಾಕ್ ಮಾಡಿದ್ರೆ ಸಾಕು. ನಿಮ್ಮ ಬ್ರೈನ್ನಲ್ಲಿ
ನ್ಯಾಚುರಲಿ ಹ್ಯಾಪಿ ಹಾರ್ಮೋನ್ ಡೋಪಮಿನ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಸ್ವೀಟ್ ತಿಂದೇ ಡೋಪಮಿನ್ ಬರಬೇಕು ಅನ್ನೋ ಅನಿವಾರ್ಯತೆ ಹೊರಟು ಹೋಗುತ್ತೆ. ನೆಕ್ಸ್ಟ್ ಬೆನಿಫಿಟ್, ಮೂಳೆಗಳ ಆರೋಗ್ಯ. ವಯಸ್ಸಾದಂತೆ ಮಂಡಿ ನೋವು, ಕೀಲು ನೋವು ಅದೆಲ್ಲ ಬರೋದು ಕಾಮನ್ ಅಲ್ವಾ. ಅದರ ನಡೆಯುವಾಗ ಕೀಲುಗಳ ನಡುವೆ ಸೈನೋವಿಯಲ್ ಫ್ಲೂಯಿಡ್ ಅನ್ನೋ ನ್ಯಾಚುರಲ್ ಆಯಿಲ್ ಉತ್ಪತ್ತಿ ಆಗುತ್ತೆ. ಇದು ಸೇಮ್ ನಮ್ಮ ಗಾಡಿ ಇಂಜಿನ್ಗೆ ಆಯಿಲ್ ಹಾಕಿದ ಹಾಗೆ ಇದು ಮೂಳೆ ಸವೆತವನ್ನು ತಡೆದು ಆರ್ಥರೈಟಿಸ್ ಬರೋ ಸಾಧ್ಯತೆಯನ್ನು ದೂರ ಮಾಡುತ್ತೆ. ಇನ್ನು ಚಳಿಗಾಲ ಮಳೆಗಾಲ ಬಂತು ಅಂದರೆ ಸಾಕು, ನೆಗಡಿ ಕೆಮ್ಮು ಜ್ವರ ಅಂತ ಡಾಕ್ಟರ್ ಹತ್ರ ಓಡ್ತೀವಿ. ಆದರೆ ವಾರದಲ್ಲಿ 5 ದಿನ ಜಸ್ಟ್ ಡೈಲಿ 20 ಮಿನಿಟ್ಸ್ ವಾಕ್ ಮಾಡೋರಿಗೆ ಕಾಯಿಲೆ ಬೀಳೋ ಪ್ರಮಾಣ 43% ಕಮ್ಮಿ ಇರುತ್ತೆ, ರಿಪೋರ್ಟೇ ಹೇಳುತ್ತಿದೆ. ಜೊತೆಗೆ ವಾಕಿಂಗ್ ಮಾಡೋದ್ರಿಂದ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ 25% ರಿಡ್ಯೂಸ್ ಆಗಿದೆ. ಇದೆಲ್ಲ ಕೇಳಿದ್ಮೇಲೆ ಜಿಮ್ನಲ್ಲಿ ಹೆವಿ ವರ್ಕೌಟ್ ಮಾಡೋದು ಬೆಸ್ಟಾ ಅಥವಾ ಬರೀ ವಾಕಿಂಗ್ ಮಾಡಿದ್ರೇ ಸಾಕಾ, ಮ್ಯಾಜಿಕಲ್ ಅಲ್ವಾ ಅಂತ ಪ್ರಶ್ನೆ ಕೇಳ್ಬೋದು ನೀವು. ಮೆಡಿಕಲ್ ಸೈನ್ಸ್ನಲ್ಲಿ ಓಪನ್ ವಿಂಡೋ ಥಿಯರಿ ಅಂತ ಇದೆ. ಅಂದರೆ ನೀವು ಜಿಮ್ನಲ್ಲಿ ಮಿತಿಮೀರಿ ವರ್ಕೌಟ್ ಮಾಡಿದಾಗ ಅಥವಾ ಅತಿಯಾಗಿ ಓಡಿದಾಗ ನಿಮ್ಮ ದೇಹದ ಇಮ್ಯುನಿಟಿ ಪೂರ್ತಿಯಾಗಿ ಕುಸಿದು ಹೋಗುತ್ತೆ. ಇದು ಹೇಗೆ ಅಂದರೆ 72 ಗಂಟೆಗಳ ಕಾಲ ನಿಮ್ಮ ದೇಹದ ಕೋಟೆ ಬಾಗಿಲನ್ನು ವೈರಸ್ಗಳಿಗೆ ಓಪನ್ ಮಾಡಿದ ಹಾಗೆ. ಇದು ಯಾವಾಗ? ಮಿತಿಮೀರಿ ರೆಸ್ಟ್ಲೆಸ್ ಆಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ಸ್ನೇಹಿತರೆ. ಹಾಗೆಯೇ ಮಹಿಳೆಯರು ಅತಿಯಾಗಿ ವರ್ಕೌಟ್ ಮಾಡಿದ್ರೆ ಫಿಮೇಲ್ ಅಥ್ಲೀಟ್ ಟ್ರಯಾಡ್ ಅನ್ನೋ ಸಮಸ್ಯೆ ಕಾಣಿಸ್ಕೊಳ್ಬೋದು. ಎನರ್ಜಿ ಡ್ರಾಪ್ ಆಗಿ ಮುಟ್ಟಿನ ಸಮಸ್ಯೆ ಶುರುವಾಗಿ ಮೂಳೆಗಳು ಟೊಳ್ಳಾಗೋಕೆ ಶುರು ಆಗ್ಬೋದು. ಹಾಗಾಗಿ ಜಿಮ್ ವರ್ಕೌಟ್ ವೇಸ್ಟ್ ಅಂತೆಲ್ಲ ಮಾಡಬೇಕು, ಮಾಡಿದ್ರೂ ಕೂಡ ಪ್ರಾಪರ್ ರಿಕವರಿ ಬಗ್ಗೆ, ರೆಸ್ಟ್ ಬಗ್ಗೆ ಕೂಡ ಫೋಕಸ್ ಮಾಡಬೇಕು. ಜೋಶಲ್ಲಿ 1 ವಾರ ಸರಿ ಮಾಡೋದು, ಆಮೇಲೆ ಆಗಲ್ಲ ಅಂಥೇಳಿ 1 ತಿಂಗಳು ಮಲ್ಕೊಳ್ಳೋದು, ಹಂಗಲ್ಲ. ಪ್ರಾಪರ್ ಜಿಮ್ ರೂಟೀನ್ ವಿತ್ ರಿಕವರಿಗೆ ಟೈಮ್, ಅದು ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು. ಒಂದು ದಿವಸ ವರ್ಕೌಟ್ ಮಾಡಿದ್ರೆ ಮರುದಿನ ನಾನು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಬಾಡಿ ರಿಕವರ್ ಆಗಿದೆಯಾ ಅನ್ನೋದನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡಬೇಕು. ಅದಕ್ಕೆ ನಾನಾ ಮೆಥಡ್ಸ್ ಇದ್ದಾವೆ, ಅದ್ರ ಬಗ್ಗೆ ನೀವೇ ಓನ್ ರಿಸರ್ಚ್ ಮಾಡಿ ಸ್ನೇಹಿತರೆ. ಅಥವಾ ಬೇರೆದೇ ಟಾಪಿಕ್, ಅದು ನಾವು ನಿಮಗೆ ಸಪ್ರೇಟಾಗಿ ಹೇಳ್ತೀವಿ ರಿಕವರಿನ ಹೆಂಗೆ ಟ್ರ್ಯಾಕ್ ಮಾಡೋದು ಅಂತ ಹೇಳಿ. ಬಟ್ ಇಲ್ಲಿ ಸಿಂಪಲ್ ಆಗಿ ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ಜಿಮ್ ವರ್ಕೌಟ್ ಅನ್ನೋದು ಎಲ್ರಿಗೂ ಒಂದೇ ರೀತಿ ವರ್ಕ್ ಆಗಲ್ಲ. ಪ್ರತಿಯೊಬ್ಬರ ಬಾಡಿ ಬೇರೆ. ವೈದ್ಯರ ಸಲಹೆ, ಟ್ರೈನರ್, ಸರ್ಟಿಫೈಡ್ ಟ್ರೈನರ್ಗಳಿಂದ, ಎಲ್ಲ ಕಡೆ ಟ್ರೈನರ್ ಇರ್ತಾರೆ, ಸರ್ಟಿಫೈಡ್ ಟ್ರೈನರ್ಗಳಿಂದ ಅಡ್ವೈಸ್ ಪಡ್ಕೊಂಡು ಮಾಡೋದು ಮುಖ್ಯ. ರಿಕವರಿ ಕಡೆ ಫೋಕಸ್ ಇರಬೇಕು. ಆದರೆ ವಾಕಿಂಗ್ ಹಾಗಲ್ಲ, ಪ್ರತಿಯೊಬ್ಬರು ಈಸಿಯಾಗಿ ಮಾಡಬಹುದಾಗಿರೋದು ವಾಕಿಂಗ್. ಸರಿ, ವಾಕಿಂಗ್ ಬೆನಿಫಿಟ್ಸ್ ಗೊತ್ತಾಯಿತು, ಆದರೆ ವಾಕಿಂಗ್ ಮಾಡೋ ಸರಿಯಾದ ವಿಧಾನ ಹೇಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ವಾಕಿಂಗ್ ಮಾಡೋ ಸರಿಯಾದ ವಿಧಾನ ಯಾವುದು? ಮೊದಲನೇದಾಗಿ ನಿಮ್ಮ ತಲೆ ಮತ್ತು ದೃಷ್ಟಿ ನಡಿಬೇಕಾದ್ರೆ ಯಾವತ್ತೂ ಕಂಟಿನ್ಯೂಸ್ ಆಗಿ ಕೆಳಗೆ, ಅಂದರೆ ಕಾಲು ಅಂದರೆ ನಿಮ್ಮ ಪಾದ ಅದನ್ನ ನೋಡೋಷ್ಟು ಬಗ್ಕೊಂಡು ನಡಿಬಾರ್ದು. ನಿಮ್ಮ ದೃಷ್ಟಿ ಯಾವಾಗಲೂ 10ರಿಂದ 20 ಅಡಿ ಮುಂದಕ್ಕಿರಬೇಕು. ಕೆಲವರು ನಡೀತಿರ್ತಾರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು, ಕೆಳಗೆ ನೋಡ್ಕೊಂಡು ಹೋಗ್ತಿರ್ತಾರೆ. ಎದುರಿಗೆ ಯಾವುದಾದ್ರೂ ಗುಂಡಿ ಅಥವಾ ಏನಾದರೂ ಅಡ್ಡ ಬರೋವರೆಗೂ ಕೂಡ ತಲೆ ಎತ್ತಲ್ಲ. ಈ ರೀತಿ ನಡೆದ್ರೆ ಕುತ್ತಿಗೆ ಮತ್ತು ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ. ಕತ್ತು ನೋವು, ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಎರಡನೇದು ಹೆಜ್ಜೆ ಇಡೋ ರೀತಿ, ಅಂದರೆ ಫುಟ್ ಸ್ಟ್ರೈಕ್ ಬಹಳ ಮುಖ್ಯ. ಇದು ನೆಲಕ್ಕೆ ಫಸ್ಟ್ ನಿಮ್ಮ ಹಿಮ್ಮಡಿ ತಾಗಬೇಕು, ಆಮೇಲೆ ಪಾದದ ಮೂಲಕ ರೋಲ್ ಆಗಿ ಲಾಸ್ಟ್ಗೆ ಕಾಲು ಬೆರಳುಗಳಿಂದ ಟೋನಿಂದ ಮುಂದಕ್ಕೆ ಪುಷ್ ಮಾಡಬೇಕು. ಇಲ್ಲಿ ಕೆಲವರು ಚಪ್ಪಟೆ ಪಾದವನ್ನು ನೆಲಕ್ಕೆ ಅಪ್ಪಳಿಸ್ತಾ ನಡ್ಕೊಂಡು ಹೋಗ್ತಾರೆ. ಅವ್ರು ನಡಿಬೇಕಾದ್ರೆ ಭೂಕಂಪ ಆದಂಗೆ ಫೀಲ್ ಆಗುತ್ತೆ. ಫ್ಲೋರಲ್ಲಿ ಗೊತ್ತಾಗ್ಬಿಡುತ್ತೆ, ಓ ಇವನು ಬಂದ ಇವಳು ಬಂದ್ಲು ಅಂಥೇಳಿ. ಹಂಗೆ ನಡಿಬಾರ್ದು. ಶಾಕ್ ನೇರವಾಗಿ ಬೆನ್ನು ಹುರಿಗೆ ಹೋಗುತ್ತೆ ಆ ರೀತಿ ನಡೆದ್ರೆ. ತೋರಿಸೋದ್ವಲ್ಲ ನಿಮಗೆ ರೈಟ್ ಮೆಥಡ್ ಯಾವುದು ಅಂತ ನೋಡಿದಾರ, ಈ ಥರನೇ ನಡಿಬೇಕು. ಮೂರನೇದು ಕೈಗಳ ಚಲನೆ. ನಡಿಬೇಕಾದ್ರೆ ಕೈಗಳನ್ನು ಸುಮ್ಮನೆ ಜೋತ್ ಬಿಡಬಾರ್ದು. ನಿಮ್ಮ ಮೊಣಕೈಗಳು 90 ಡಿಗ್ರಿ ಆ್ಯಂಗಲ್ನಲ್ಲಿ ಮಡಚಿರಬೇಕು, ಅಂದರೆ ಕರೆಕ್ಟಾಗಿ ಎಲ್ ಶೇಪ್ನಲ್ಲಿರಬೇಕು. ಬಲಗಾಲು ಮುಂದಿಟ್ಟಾಗ ಎಡಗೈ ಮುಂದೆ ಬರಬೇಕು. ಹೀಗೆ ಪಂಪ್ ಮಾಡ್ತಾ ನಡೆದ್ರೆ ದೇಹಕ್ಕೆ ಒಳ್ಳೆ ಮೊಮೆಂಟಮ್ ಸಿಗುತ್ತೆ. ಜೊತೆಗೆ ಹೊಟ್ಟೆಯ ಸ್ನಾಯುಗಳು ಕೂಡ, ಕೋರ್ ಮಸಲ್ಸ್ ಕೂಡ ಎಂಗೇಜ್ ಆಗ್ತವೆ. ಕಡೆದಾಗಿ ಸ್ಪೀಡ್. ನಾವು ಎಷ್ಟು ಸ್ಪೀಡಾಗಿ ನಡಿಬೇಕು, ಇದಕ್ಕೆ ಸೈನ್ಸ್ನಲ್ಲಿ ಟಾಕ್ ಟೆಸ್ಟ್ ಅಂತ ಕರೀತಾರೆ. ಅಂದರೆ ನೀವು ನಡೆಯುವಾಗ ನಿಮ್ಮ ಪಕ್ಕದವರೊಂದಿಗೆ ಆರಾಮಾಗಿ ಮಾತಾಡೋಕ್ಕಾಗಬೇಕು. ಅಂದರೆ ನೀವು ನಡೆಯುವಾಗ ಪಕ್ಕದವರೊಂದಿಗೆ ಮಾತಾಡ್ಲಿಕ್ಕೆ ಆಗಬಾರ್ದು ಅಂತಲ್ಲ, ಚೂರು ಮಾತಾಡೋಕ್ಕಾದರೆ ಪರವಾಗಿಲ್ಲ, ನಡೆಯುತ್ತೆ, ಅಷ್ಟು ಓಕೆ. ಆದರೆ ಆರಾಮಾಗಿ ಹಾಡು ಹೇಳೋಕ್ಕೆ ಟ್ರೈ ಮಾಡಿದ್ರೆ ಆಗಬಾರ್ದು, ನಿಮಗೆ ಉಸಿರು ಕಟ್ಟಬೇಕು, ಅಷ್ಟು ಫಾಸ್ಟಾಗಿ ನಡೀತಿರಬೇಕು. ಅದೇ ನಿಮ್ಮ ಪರ್ಫೆಕ್ಟ್ ಬ್ರಿಸ್ಕ್ ವಾಕ್ ಸ್ಪೀಡ್. ಇದು ಗಂಟೆಗೆ ಸುಮಾರು 5ರಿಂದ 6 ಕಿಲೋಮೀಟರ್ ವೇಗದಲ್ಲಿರುತ್ತೆ. ಅಂದರೆ ನೀವು ಅದೇ ಸ್ಪೀಡಲ್ಲಿ ನಡೆದ್ರೆ 1 ಗಂಟೆಯಲ್ಲಿ 5ರಿಂದ 6 ಕಿಲೋಮೀಟರ್ ರೀಚ್ ಆಗಂಗಿರಬೇಕು. ಅಥವಾ ಪ್ರತಿ ನಿಮಿಷಕ್ಕೆ 100 ಹೆಜ್ಜೆ ಅಂತನಾದ್ರೂ ನೀವು ಕೌಂಟ್ ಮಾಡ್ಕೋಬಹುದು. 10,000 ಹೆಜ್ಜೆಗಳ ದೊಡ್ಡ ಸುಳ್ಳು. ಹಾಗಿದ್ರೆ ಸೈನ್ಸ್ ಏನು ಹೇಳುತ್ತೆ? ಸ್ನೇಹಿತರೆ, 10,000 ಹೆಜ್ಜೆ ಅನ್ನೋದು ಯಾವುದೇ ಮೆಡಿಕಲ್ ಸೈನ್ಸ್ನಲ್ಲಿ ಹೇಳಿಲ್ಲ. ಇದು ಜಪಾನ್ನ ಒಂದು ಕಂಪನಿ ವಾಕಿಂಗ್ ಡಿಸ್ಟೆನ್ಸ್ ಅಳತೆ ಮಾಡೋ ಮಷಿನ್ ಮಾರ್ಕೆಟಿಂಗ್ಗೆ ಯೂಸ್ ಮಾಡಿದ್ದ ಗಿಮಿಕ್ ಅಷ್ಟೇ. ಹಾಗಿದ್ರೆ ಎಷ್ಟು ನಡಿಬೇಕು ನಿಜವಾಗ್ಲೂ? ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ 16,000ಕ್ಕೂ ಅಧಿಕ ವಯಸ್ಸಾದ ಮಹಿಳೆಯರ ಮೇಲೆ ಒಂದು ಬೃಹತ್ ಸ್ಟಡಿ ಮಾಡ್ತು. ಆ ಡೇಟಾ ಪ್ರಕಾರ ದಿನಕ್ಕೆ 4,400 ಹೆಜ್ಜೆಗಿಂತ ಜಾಸ್ತಿ ನಡೆದವರಲ್ಲಿ ಅಕಾಲಿಕ ಮರಣದ ಪ್ರಮಾಣ ಗಣನೀಯವಾಗಿ ಕಮ್ಮಿಯಾಗಿತ್ತು. ಅರ್ಲಿ ಡೆತ್. ಸೈನ್ಸ್ ಪ್ರಕಾರ ಇಲ್ಲಿ ಪ್ಲಾಟೂ ಎಫೆಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್.
ಆದರೆ ನೀವು 4,000ದಿಂದ 7,500 ಹೆಜ್ಜೆಗಳವರೆಗೆ ನಡೆದಾಗ ಆರೋಗ್ಯದ ಲಾಭಗಳು ಪೀಕ್ನಲ್ಲಿರುತ್ತೆ. ಒಮ್ಮೆ 7,500 ಸ್ಟೆಪ್ಸ್ ಕ್ರಾಸ್ ಆದಮೇಲೆ ನೀವು ಎಷ್ಟೇ ನಡೆದ್ರೂ ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸ್ ಸ್ವಲ್ಪ ಫ್ಲ್ಯಾಟನ್ ಔಟ್ ಆಗುತ್ತೆ ಅಂತ ಕರ್ವ್. ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದು ಕೂಡ ಇದನ್ನೇ. ಹೆಜ್ಜೆಗಳ ಲೆಕ್ಕ ಇಡಿ. ವಾರಕ್ಕೆ 150 ನಿಮಿಷ ನಿಮ್ಮ ದೇಹ ಬೆವರುವಂತೆ ಆ್ಯಕ್ಟಿವ್ ಆಗಿರಿ. ಅಂದರೆ ದಿನಕ್ಕೆ ಜಸ್ಟ್ 30 ನಿಮಿಷ ಕಡ್ಡಾಯವಾಗಿ ವಾಕ್ ಮಾಡಿ. ಆದರೆ ಕನ್ಸಿಸ್ಟೆನ್ಸಿ ಇರಬೇಕು. ಒಂದೇ ದಿನ 2 ಗಂಟೆ ನಡೆದು ವಾರ ಪೂರ್ತಿ ಮಲಗಿದ್ರೆ ಅಷ್ಟು ಉಪಯೋಗ ಆಗೋದಿಲ್ಲ. ಸ್ನೇಹಿತರೆ, ಕಡೆಯದಾಗಿ ಇಷ್ಟೇ, ವಾಕಿಂಗ್ ಅನ್ನೋದು ಬರೀ ವ್ಯಾಯಾಮ ಅಲ್ಲ, ಇದೊಂದು ಲೈಫ್ ಸ್ಟೈಲ್. ನಿಮ್ಮ ದೇಹಕ್ಕೆ, ನಿಮ್ಮ ಮೈಂಡ್ಗೆ ನೀವು ಕೊಡಬಹುದಾದ ಅತ್ಯಂತ ದೊಡ್ಡ ಗಿಫ್ಟ್ ಅಂದರೆ ಅದೇ ನಡಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಇಲ್ಲ, ಮಳೆ ಬರ್ತಾ ಇದೆ, ಸುಸ್ತಾಗ್ತಿದೆ ಅನ್ನೋದೆಲ್ಲ ಬರೀ ಎಕ್ಸ್ಕ್ಯೂಸ್ ಅಷ್ಟೇ. ಮನೆಯಲ್ಲೇ ನೀವು ವಾಕ್ ಮಾಡ್ಬೋದು. ಹೊರಗಡೆ ಮಳೆ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಶೂಸ್ ಹಾಕೊಳ್ಳಿ, ಹೊರಗಡೆ ಬನ್ನಿ, ಶುದ್ಧವಾದ ಗಾಳಿಯಲ್ಲಿ ನಡೆಯೋಕ್ಕೆ ಶುರು ಮಾಡಿ ಸ್ನೇಹಿತರೆ. ಎಕ್ಸ್ಕ್ಯೂಸ್ ಕೊಡೋಕೆಲ್ಲ ಹೋಗಬೇಡಿ. ಜೊತೆಗೆ ಸಣ್ಣ ಪುಟ್ಟ ಕೆಲಸಕ್ಕೂ ಬೈಕ್ ಯೂಸ್ ಮಾಡೋದನ್ನು ಬಿಟ್ಬಿಡಿ ಸ್ನೇಹಿತರೆ. ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಇಲ್ಲೆಲ್ಲ ಹೋಗೋದಿದೆ ಅಂತ ಹೇಳಿದ್ರೆ ಅದಕ್ಕೂ ಬೈಕು, ಅದಕ್ಕೂ ಕಾರು, ನಡ್ಕೊಂಡು ಹೋಗಿ. ನೀಟಾಗೊಂದು ಡಸ್ಟ್ ಎಲ್ಲ ಇದೆ ಅಂತ ಹೇಳಿದ್ರೆ, ಹೊರಗಡೆ ಪೊಲ್ಯೂಷನ್ ಇದೆ ಅಂದರೆ ನೀಟಾಗೊಂದು ಮಾಸ್ಕ್ ಹಾಕ್ಕೊಂಡು, ಗ್ಲಾಸ್ ಹಾಕ್ಕೊಂಡು ಜಗತ್ತು ನೋಡ್ತಾ ಓಡಾಡಿ. ಯಾವಾಗ ಮತ್ತೆ ಬರೀ ಇಲ್ಲೂ ಕುತ್ಕೊಂಡೇ ಇರು, ಹಿಂಗೆ ಅಲ್ಲೂ ಟ್ರಾವೆಲ್ ಮಾಡ್ಬೇಕಾದ್ರೂ ಕುತ್ಕೊಂಡೇ ಇರು, ನಡೆಯೋದು ಯಾವಾಗ ಮತ್ತೆ ಸ್ವಾಮಿ? ಫೈನಲ್ ಈಗ ನಿಮ್ಮ ವಾಕಿಂಗ್ ರೂಟೀನ್ ಏನು, ದಿನಕ್ಕೆ ಎಷ್ಟು ನಿಮಿಷ ನಡೀತೀರಾ, ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ. GST 0 ಆಗಿರೋದ್ರಿಂದ, ಆನ್ಲೈನ್ ಡಿಸ್ಕೌಂಟ್ ಕೂಡ ಇರೋದ್ರಿಂದ ಅಟ್ರಾಕ್ಟಿವ್ ಪ್ರೈಸಸ್ನಲ್ಲಿ ಎರಡೂ ಕೂಡ ಸಿಗ್ತಾ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಟರ್ಮ್ ಮೂಲಕ ಆರ್ಥಿಕ ಭದ್ರತೆಯನ್ನು, ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು, ಹೆಲ್ತ್ ಇನ್ಶೂರೆನ್ಸ್ ಮೂಲಕ ಆರೋಗ್ಯದ ಒಂದು ಗ್ಯಾರಂಟಿಯನ್ನು ಒದಗಿಸ್ಬೋದು ನೀವು. ಮಿಸ್ ಇಲ್ಲದೆ ಲಿಂಕ್ಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.